ಈಗ ಅನುಮತಿನೇ ಇಲ್ಲ ಪಥಸಂಚಲನ ಮಾಡೋದಕ್ಕೆ. ತಹಶೀಲ್ದಾರಿಗೆ ಬಂದು ಒಂದು ಮನವಿ ಪತ್ರ ಕೊಟ್ಟಿದ್ರು ಅವರು, ನಾವು 19ನೇ ತಾರೀಕು ಪಥಸಂಚಲನ ಮಾಡ್ತೀವಿ, ಅನುಮತಿ ಕೊಡಬೇಕು ಅಂತ. ಅವ್ರು ರಿಸೀವ್ ಮಾಡ್ಕೊಂಡಿದ್ರು. ಅದನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಇಂತಿಂಥ ಮಾಹಿತಿ ನಿಮ್ಮ ಮನವಿಯಲ್ಲಿ ಇಲ್ಲ, ಆದ್ದರಿಂದ ಮಾಹಿತಿ ಕೊಡಿ ಅಂತ ತಹಶೀಲ್ದಾರ್ ಪತ್ರ ಬರೆದಿದ್ರಂತೆ, ರೈಟಿಂಗಲ್ಲಿ ಕೊಟ್ಟಿದ್ರು. ಆ ಮಾಹಿತಿಗಳ ಪೈಕಿ ಬಹುತೇಕ, ಅಂದರೆ ಬಹುತೇಕ ಏನೇನಂತೂ ಹೇಳ್ತೀನಿ ನಾನು, ತಗೊಂಡು RSS ಕಡೆಯವರು ಈಗ ತಹಶೀಲ್ದಾರ್ ಆಫೀಸಿಗೆ ಬಂದರೆ ತಹಶೀಲ್ದಾರ್ ಇಲ್ಲ ಅಲ್ಲಿ. ಇಂತಿಂಥ ಮಾಹಿತಿಯನ್ನು ನೀವು ಕೊಟ್ಟಿಲ್ಲ ಅಂತ ತಹಶೀಲ್ದಾರು ಪತ್ರದಲ್ಲಿ ಹೇಳಿದ್ದಾರೆ ಅವ್ರಿಗೆ. ಏನೇನು ಮಾಹಿತಿ? ಫಾರ್ ಎಕ್ಸಾಂಪಲ್, ಪಥಸಂಚಲನದಲ್ಲಿ ಎಷ್ಟು ಜನ ಇರ್ತಾರೆ, ಚಿತ್ತಾಪುರ ತಾಲೂಕು ಹೊರತುಪಡಿಸಿ ಹೊರಗಿನವರು ಯಾರಾದರೂ ಬರ್ತಿದ್ದಾರಾ, ಎಷ್ಟು ಜನ ಬರ್ತಿದ್ದಾರೆ, ಬಜಾಜ್ ಕಲ್ಯಾಣ ಮಂಟಪದ ಆವರಣದ ಮಾಲೀಕರ ಅನುಮತಿ ಪತ್ರ, ಶಾಂತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ತೀವಿ ಅಂತ ಅಫಿಡವಿಟ್ ಬರೆದು ಕೊಡಬೇಕು, ಅದನ್ನು ಕೊಟ್ಟಿಲ್ಲ. ಲಾಠಿ ಅಥವಾ ಆಯುಧಗಳ ಮಾಹಿತಿ ಇಲ್ಲ. ತಮ್ಮ ಸಂಘದ ನೋಂದಣಿ ಪ್ರಮಾಣ ಪತ್ರದ ದೃಢೀಕರಣ ಪ್ರತಿ ಸಲ್ಲಿಸಿರುವುದಿಲ್ಲ. ಅಂದರೆ RSS ರಿಜಿಸ್ಟರ್ಡಾ ಹೌದಾ ಅಲ್ವಾ? ರಿಜಿಸ್ಟರ್ಡ್ ಅಲ್ಲ. ಅದು ರಿಜಿಸ್ಟ್ರೇಷನ್ನೇ ಮಾಡಿಸಿಕೊಳ್ಳದೆ ಒಂದು ಸಂಘಟನೆ ಇರಬಹುದಾ? ಇರಬಹುದು. ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವುದು ಕಡ್ಡಾಯವಾ? ಅಲ್ಲ. ಹಂಗಿದ್ದಾಗ ಇವರು ನಮ್ಮದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ಯಾರು ಮುಖ್ಯ ಭಾಷಣಕಾರರಾಗಿ ಭಾಗವಹಿಸುವುದರ ಬಗ್ಗೆ ಪೂರ್ಣ ಮಾಹಿತಿ, ಪಥಸಂಚಲನ ಕಾರ್ಯಕ್ರಮ ಕುರಿತು ತುರ್ತು ಸಂವಹನ ಕೈಗೊಳ್ಳಲು ಜವಾಬ್ದಾರಿಯುತ 10 ಜನ ಸ್ಥಳೀಯ ಮುಖಂಡರ ಮಾಹಿತಿ, ಪಥಸಂಚಲನ ಕಾರ್ಯಕ್ರಮವು ಸ್ಥಳೀಯ ಚಿತ್ತಾಪುರ ಘಟಕದಿಂದ ಕೈಗೊಳ್ಳುತ್ತಿದ್ದೀರೋ ಅಥವಾ ಮತ್ಯಾವ ಘಟಕದಿಂದ ಕೈಗೊಳ್ಳುತ್ತಿದ್ದೀರಿ, ಪಥಸಂಚಲನ ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ, 3 ಗಂಟೆಯಿಂದ ಎಷ್ಟು ಗಂಟೆ ತನಕ ನಡೆಯುತ್ತೆ, ಇದರ ಮುಖ್ಯ ಉದ್ದೇಶ ಏನು? ಈ ಪ್ರಶ್ನೆಗಳನ್ನು ಕೇಳಿ ತಹಶೀಲ್ದಾರ್ ಪತ್ರ ಬರೆದಿದ್ರು ಅವ್ರಿಗೆ. ಉತ್ತರ ತಗೊಂಡು ಬಂದಿದ್ದಾರೆ ಅವರು. ನೀವು ಕೇಳಿದ ಪಾಯಿಂಟ್ ನಂಬರ್ 1ಗಿದು ಉತ್ತರ, 2ಗಿದು ಉತ್ತರ, 3ಗಿದು ಉತ್ತರ ಅಂತ. ತಹಶೀಲ್ದಾರ್ ಇಲ್ಲ ಅಲ್ಲಿ. ಅಲ್ಲಿಗೆ ನಾಳೆ ಪಥಸಂಚಲನ ನಡೆಯುತ್ತೋ ನಡೆಯೋದಿಲ್ಲವೋ ಕುತೂಹಲ ಚಿತ್ತಾಪುರದ ಕಡೆ ಎಲ್ಲರ ಚಿತ್ತ ನಾಳೆ.